ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದ ಪರಿಸರ ತೆರೆದಿದೆ ಜೀವ ನಿನ್ನ ಹೊರತಾಗಿ ನನಗೆ ಗತಿಯಾಯಿತು. ಪರರ ಸೇವೆ ಆಯಿತು, ಕಾಡಿನ ವಾಸಗಳು ಆಯಿತು. ಇನ್ನು 3 ದಿನಗಳಾದರೂ ಸಂತೋಷದ ಕಾಲವನ್ನು ಕಳೆಯೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇವಿದಾತ, ಇಂತಹ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ? ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರಲಿಲ್ಲ ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣವಿರುವುದು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಪ್ರಕಾರ ಮಾಡಿದ್ರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡುವೆ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ಅವಸರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮಾತ್ಮ, ಇಂತಹ ಸ್ತ್ರೀ ಜಾತಿಯನ್ನು ಏಕೆ ತಾನು ಸೃಷ್ಟಿಸಿದೆ? ತರುಣಿ ಮಣಿಯ ನೀ ಏಕೆ ರೋಧಿಸುವೆ? ತರುಣಿ ಮಣಿಯ ನೀ ಏಕೆ ರೋಧಿಸುವೆ? ಅಗ್ರಜನಾಜ್ಞೆ ಮೀರಿ ಶೀಘ್ರ ಕುರುಕುಲ ಸೇರಿ ಅಗ್ರಜನಾಜ್ಞೆ ಮೀರಿ ಶೀಘ್ರ ಕುರುಕುಲ ಸೇರಿ ವಸಿಸುವೆ. ಅವರಂತರವರ ಮುಕ್ತಳಾಗದೆ ಚಿಂತೆ ಬಿಡಲಿ. ವಚಿಸುವೆ ಮಲಾಂಧರವರ ಮುಕ್ತಳಾಗದೆ ಚಿಂತೆ. ಕರುಣಿ ಮಣಿಯ ನೀ ಏಕೆ ರೋಧಿಸುವೆ? ಬಿಡು ಬಿಡು ನಿನ್ನೆ ಅಳಲ ಭಯವನ್ನು ಕೌರವರೊಡಲ. ಬಿಡು ಬಿಡು ನಿನ್ನೆ ಅಳಲ ಭಯವನ್ನು ಕೌರವರೊಡಲ. ಭಕ್ಷಿಸುವ ಮಲಾಂಧರ ಮುಕ್ತಳಾಗದೆ ಚಿಂತೆ ಬಿಡಲಿ. ಭಕ್ಷಿಸುವೆ ಮಲಾಂಧರ ಮುಕ್ತಳಾಗದೆ ಚಿಂತೆ ಬಿಡಲಿ. ಕರುಣಿ ಮಣಿಯ ನೀ ಏಕೆ ರೋಧಿಸುವೆ? ಏಕೆ ರೋಧಿಸುವೆ? ಅದೇಕೆ ರೋಧಿಸುವೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜ ನೇಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ.
ಪ್ರಾಣೇಶ್ವರ, ದೇವಿ ನಿಮಗಾಗಿ ಅಲೆದು ವನವಾಸಗೈದು ಕರನಿಂದ ಸಹಿಸಲಾರೆ. ದೇವಿ ನಿಮಗಾಗಿ ಅಲೆದು ವನವಾಸಗೈದು ಕರನಿಂದ ಸಹಿಸಲಾರೆ. ಸರಿ ನಿಮಗೆ ಸಮ್ಮತರೆ. ಏನು ಸ್ವಾಮಿ, ಪತ್ನಿಯನ್ನು ಜೂಜಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಒಂದು ದಿನದ ಅಪರಾಧದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ, ಆದದ್ದು ಆಗಿ ಹೋಯಿತು. ಪ್ರಿಯತಮೇ, ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಇಷ್ಟೊಂದು ಚಿಂತಾಮಗ್ನಳಾಗಿರುವೆ? ನನ್ನೊಡನೆ ತಿಳಿಸಬಾರದೆ ಪ್ರಿಯೇ? ಪ್ರಾಣೇಶ್ವರ, ಹೇಳಿದರೆ ಪ್ರಯೋಜನವೇನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಭ್ರಾಂತಿ ತರವೇ ನಿನಗೆ, ರೂಪದ ಸುತ ಭ್ರಾಂತಿ ತರವೇ ನಿನಗೆ. ಭ್ರಾಂತಿ ತರವೇ ನಿನಗೆ, ರೂಪದ ಸುತ ಭ್ರಾಂತಿ ತರವೇ ನಿನಗೆ. ಹಿಂದೆ ನಡೆದ ಅಪರಾಧಗಳು ನೀ ಎಣಿಸಬೇಡವೇ ಈ ಕ್ಷಣದೇ? ಹಿಂದೆ ನಡೆದ ಅಪರಾಧಗಳನ್ನು ಎಣಿಸಬೇಡವೇ ಈ ಕ್ಷಣದಿ? ಭ್ರಾಂತಿ ತರವೇ ನಿನಗೆ, ಧ್ರುಪದ ಸುತ ಭ್ರಾಂತಿ ತರವೇ ನಿನಗೆ. ಅಗ್ರಜನಾಜ್ಞೆ ಗಂಟು ಬಿದ್ದು ನಾವು ಅಂದುಕೋದೆವು ಕಾನನಗೆ. ಅಗ್ರಜನಾಜ್ಞೆ ಗಂಟು ಬಿದ್ದು ನಾವು ಅಂದುಕೋದೆವು ಕಾನನಗೆ. ದುರುಳ ಕೌರವರ ನಾಶಗೈಯದೆ, ದುರುಳ ಕೌರವರ ನಾಶಗೈಯದೆ ಉಳಿಯುವನ ಧರೆಯೊಳಗೆ ಈ ಕ್ಷಣ ಭ್ರಾಂತಿ ತರವೇ ನಿನಗೆ, ಧ್ರುಪದ ಸುತ ಭ್ರಾಂತಿ ತರವೇ ನಿನಗೆ. ಆಕ್ರೋಶದಿ ರಣಕ್ಕೆ ಪೋಯಿನ ಆಹುತಿ ಕೊಡುವೆ ಭೂಮಂಡಲಕ್ಕೆ. ಆಕ್ರೋಶದಿ ರಣಕ್ಕೆ ಪೋಯಿನ ಆಹುತಿ ಕೊಡುವೆ ಭೂಮಂಡಲಕ್ಕೆ. ದುರುಳ ಕೌರವನ ಗುಂಡಿಯ ಸೀಳೆ ಏತಮೇ, ದುರುಳ ಕೌರವನ ಗುಂಡಿಗೆ ಸೀಳೆ ಉಳಿಯುವನೆ ಧರೆಯೊಳಗೆ ಈ ಕ್ಷಣ ಭ್ರಾಂತಿ ತರವೇ ನಿನಗೆ, ಧ್ರುಪದ ಸುತ ಭ್ರಾಂತಿ ತರವೇ ನಿನಗೆ. ಹಿಂದೆ ನಡೆದ ಅಪರಾಧಗಳನ್ನು ಎಣಿಸಬೇಡವೇ ಈ ಕ್ಷಣದೇ? ಹಿಂದೆ ನಡೆದ ಅಪರಾಧಗಳನ್ನು ಎಣಿಸಬೇಡವೇ ಈ ಕ್ಷಣದಿ? ಭ್ರಾಂತಿ ತರವೇ ನಿನಗೆ, ಧ್ರುಪದ ಸುತ ಭ್ರಾಂತಿ ತರವೇ ನಿನಗೆ. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವುದು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿಯ ದರ್ಶನಕ್ಕೆ ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳನ್ನು ನೋಡುತ್ತಾ ಪರಿಯಾಸದಿಂದ ಈಗಲಾದರೂ ಸಂಧಿ ಆಗುವುದು, ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಸಿಯೋ ಇಲ್ಲವೋ ಎಂದು ನನ್ನನ್ನು ಪರಿಯಾಸ ಮಾಡಿದಳು. ಸ್ವಾಮಿ, ಏನು ದುರ್ಯೋಧನ ಪುನಃ ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅರ್ಜುನ ದ್ವಾರಕಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಸಂದೇಹಪಟ್ಟೆ. ಯಾರು ರಾಯಭಾರಕ್ಕೆ ಹೋದವರು? ಮತ್ಯಾರು ಸ್ವಾಮಿ? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣ ಗೋಪಿಕಾಂಗರ ವಿಲಾಸ ಯುಗ್ಮಗಳಲ್ಲಿ ಮಗ್ನಾದ ಎಂದು ಪದವು ಯೋದ್ಧವನ್ನು ಬರೆದ ಸಹಜ. ಅರ್ಜುನ ದ್ವಾರಕಿಂದ ಹಿಂದಿರುಗಿದಾಗಲೇ
ಈಗಾಗಬಹುದೆಂದು ನಾನು ಸಂದೇಹಪಟ್ಟೆ. ಅದಿರಲಿ ದೇವಿ, ಆ ದುರ್ಯೋಧನ ಪತ್ನಿ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟೆ ಸ್ವಾಮಿ. ಏನೆಂದು? ಎಲೆ ಬಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದಿರುವೆಂದು. ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವಿ. ಬಾ, ಈ ಸಂಗಡ ಈ ಸಮಯದಲ್ಲಿ ಈ ತೊಡೆ ಎಂಬ ಸಿಂಹಾಸನವನ್ನೇರು. ಪ್ರಾಣೇಶ್ವರ ದೇವಿ, ಜಾಣೆ ಮುದ್ದಾಡುವೆನು ಬಾರೇ, ಜಾಣೆ ಮುದ್ದಾಡುವೆನು ಬಾರೇ, ಭೀಮನ ಪ್ರೀತಿಯ ಪ್ರೇಯಸಿ ನೀನೇ. ದೇವಿ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೇ. ಗುರುಕುಲ ಅಗಮರ ಕೆಣಕುತ ರಣದೋಳು ವಂಶವನೇ ನಾಶವಗೈವೆ. ಗುರುಕುಲ ಅದಮರ ಕೆಣಕುತ ರಣದೋಳು ವಂಶವನೇ ನಾಶವಗೈವೆ. ದುರುಳ ದುಶಾಸನ ರೋಡರನ್ನು ಬಗೆದು ದುರುಳ ದುಶಾಸನ ಓಡರನ್ನು ಬಗೆದು ಹಣದಳು ದುರುಳರ ತೀರ ಕಡೆದಿಡುವೆ. ರಣದಳು ದುರುಳರ ಸಿರೆ ಕಡೆದಿಡುವೆ. ಜಾಣೆ ಮುದ್ದಾಡುವೆನು ಬಾರೇ, ಭೀಮನ ಪ್ರೀತಿಯ ಪ್ರೇಯಸಿ ನೀನೇ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದು ಜಾಣೆ ಮುದ್ದಾಡುವೆನು ಬಾರೆ ಬಾರೆ. ದೇವಿ, ಸಭೆಯ ಪರಿಭವವ ಮರೆತಿವೆನೇನೆ, ಗೈದ ಶಪಥವನ್ನು ಮರೆಯುವೆನೇನೆ. ದೇವಿ, ಸಭೆಯ ಪರಿಭವವ ಮರೆತಿವೆನೇನೆ, ಗೈದ ಶಪಥವನ್ನು ಮರೆಯುವೆನೇನೆ. ಚಿಂತಿಸದಿರು ನೀ ನೃಪದ ಕುವರಿಯೇ. ದೇವಿ, ಚಿಂತಿಸದಿರು ನೀ ನೃಪದ ಕುವರಿಯೇ. ಹೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು, ಹೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಜಾಣೆ ಮುದ್ದಾಡುವೆನು ಬಾರೇ, ಭೀಮನ ಪ್ರೀತಿಯ ಪ್ರೇಯಸಿ ನೀನೇ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದು ಜಾಣೆ ಮುದ್ದಾಡುವೆನು ಬಾರೆ ಬಾರೆ. ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಸಮಯವಿದೆ ಶೃಂಗಾರಕ್ಕೆ ಭೀಮ. ದೇವಿ, ಿ
ಕುರುಕುಲಾಂತಕ ಕಾಳ ರಾತ್ರಿ ಎಂದು ಹೇಳಿ ನನ್ನನ್ನು ಸಂಬೋಧಿಸಿದಲ್ಲ ಸ್ವಾಮಿ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬೇಸುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮನು. ಪ್ರಾಣೇಶ್ವರ, ಹೇಳುವುದು ಮಾತ್ರವಲ್ಲ ಸ್ವಾಮಿ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ ಆಗಿರುವುದು. ನೀವು ಎಷ್ಟೇ ಆದ್ರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ ಪ್ರಾಣೇಶ್ವರ? ವೈರಿ ಗುರುಕುಲಾದ ಮರನು ಓದಿಸುವೆನು, ವೈರಿ ಗುರುಕುಲಾದ ಮರನು ಓದಿಸುವೆನು, ಮೆರಳು ದುರಾಂಕಾರ ಮೆರಳು ದುರಾಂಕಾರ ಧಿಕ್ಕರಿಸುವಳು ಕೊಕ್ಕಿನೆಂದರು. ವೈರಿ ಗುರುಕುಲಾದ ಮರನು ಓದಿಸುವೆನು, ಅದು ಎಂಬುವ ಅಕ್ಕರೆ ಇಲ್ಲದೆ ತೊಕ್ಕಿದ ಕೂಡ ಕುತ್ತಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದೆ ತೊಕ್ಕಿದ ಕೂಡರ ಕುಲ್ಲಿಗಳ ಬಕ್ಕಸವೆಲ್ಲವೂ ಭಕ್ಷಿಸಿ ಮಗ ನ್ಯಾಯ ರಕ್ಕಸರ ಬಕ್ಕಸವೆಲ್ಲವೂ ಭಕ್ಷಿಸಿಯ ಮಗ ನ್ಯಾಯವೇ ಸಿಗಿದ ರಕ್ಕಸರ ಲೆಕ್ಕಿಸದೆ ತೊಟ್ಟಡಗಿಸಿ ಮಾಡಿ ಮುಕ್ಕಿಸದಿರುವ ನರೊಳಗೆ ಲೆಕ್ಕಿಸದೆ ತೊಟ್ಟಡಗಿಸಿ ಮಾಡಿ ಮುಕ್ಕಿಸದಿರುವ ನರೊಳಗೆ ಸಭೆಯೋರ್ ಪತ್ನಿಯ ದುರ್ಬಲಿ ಬೆರೆದ ಸಭೆಯೋರ್ ಪತ್ನಿಯ ದುರ್ಬಲಿ ಬೆರೆದ ದುರ್ಮೂರ್ಖ ಎದೆಯನ್ನು ಹೇಳಿ ಗುರುಕುಲಾದ ಮರನು ಓದಿಸುವೆನು, ಮೆರಳು ದುರಾಂಕಾರ ಮೆರಳು ದುರಾಂಕಾರ ಧಿಕ್ಕರಿಸುವ ಸಂಖ್ಯೆಯಿಂದ ವೈರಿ ಗುರುಕುಲಾದ ಮರನು ಓದಿಸುವೆನು. ನನ್ನನ್ನು ಕೆಣಕಬೇಡ, ನಾನೀಗ ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸೋರು ಸಂಧ್ಯಾ ಪ್ರತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆದ್ರಿಂದ ನಿರೀಕ್ಷಿಸುವೆನು. ಅರ್ಜುನ, ಈ ಸಾರ ಭೀಮಸೇನ ಕೋಪಕ್ಕೆ ದ್ರೌಪದಿ ಮೂಲ ಕಾರಣ ಎಂದು ತೋರುತ್ತದೆ. ಪಾರ್ಥ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ರು, ಸುಖ ದುಃಖಗಳಿಗೆ ಸ್ತ್ರೀಯರ ಮೂಲ ಕಾರಣ ಎಂದು ತೋರುತ್ತದೆ. ಪಾರ್ಥ, ಆ ಕೌರವರ ಯುದ್ಧ ಮಾಡೋಕ್ಕಿಂತ ಈ ನನ್ನ ತಮ್ಮ ಭೀಮಸೇನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದು ದುಸ್ಸಾಹಸ ಎನಿಸುತ್ತೆ. ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ದುಡುಕಿ ಸಮರ ಬಯಸುವುದನ್ನು ಜೇತ, ದುಡುಕಿ ಸಮರ ಬಯಸುವುದನ್ನು ಜೇತ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಚಾತರ ಕೆರಳಿಸದಿರುವುದು. ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಚಾತರ ಕೆರಳಿಸದಿರುವುದು. ತಾಳಿದವರು ಮುಂದೆ ಬಾಳಿಯರು ಎಂಬ, ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಬಯಸುವುದನು ಜಿತ. ಹಿರಿಯರ ವಾಣಿಯ ಬಯಸುವುದನು ಜಿತ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನ
ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನ ಏಕೆ ಸಿಟ್ಟಾಗಿರೋನು? ಏಕೆ ಸ್ವಾಮಿ, ಈ ನನ್ನ ಬಿರುಕೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ ಪ್ರಾಣೇಶ್ವರ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗ್ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದು ತಿಳಿದಿದ್ದೆ. ಅದನ್ನು ಈಗಲೇ ಈ ಎಲ್ಲರ ಸಮ್ಮುಖದಲ್ಲಿ ತಿಳಿಸುವೆನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನ ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವನು. ಕಂಡವರ ಮನೆ ಬಾಗಿಲಲ್ಲಿ ದರಿದ್ರ ಭಿಕ್ಷುಕರಂತೆ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆಯಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯು ನಾನಿನ್ನನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನೆಂದೂ ಅಪೇಕ್ಷಿಸುವುದಿಲ್ಲ. ನಾನು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆದುಕೊಳ್ಳುವೆನು. ಇಲ್ಲ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವು ನಮಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನನಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವ ಪಾಂಚಾಲಿ? ಪ್ರಾಣೇಶ್ವರ, ಧರ್ಮವೆನ್ನುತ್ತಾ ಕ್ಷೇತ್ರೀಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವಾಯಿತು ಸ್ವಾಮಿ. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮ ಎಂದು ನೀನು ತಿಳಿದಿಲ್ಲ. ಅಭಿಮಾನಕೋಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಾಗುವ ವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತದೆ. ಅದಕ್ಕೋಸ್ಕರ ಸಂಧಿಗೆ ಪ್ರಯತ್ನಿಸಿದರೆ ಪ್ರಾಣೇಶ್ವರ, ಹಿಂದೆ ದೌಮ್ಯನನ್ನು ಸಂಧಿಗಾಗಿ ಕಳಿಸಿ ಅಪಮಾನಕ್ಕೆ ಗುರಿ ಮಾಡಿದ್ರಿ. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಯಾವ ಸಂಕಟಕ್ಕೆ ಗುರಿ ಮಾಡಬೇಕೆಂಬುದು ನಿಮ್ಮ ಇಚ್ಛೆ ಆಗಿರುವುದು ಪ್ರಾಣೇಶ್ವರ. ಏನಿ ಕೋಲಾಹಲ? ಪಾಂಚಾಲಿ, ಅರ್ಜುನ, ನಾನಿನ್ನು ಹೊರಡುವೆ. ಈ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಧರ್ಮ ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಿಂದ ನಡೆದುಕೊಳ್ಳುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಅಣ್ಣನೂ ಬರಲಿ. ಅಣ್ಣನ ಮಾತು ತಿಳಿದು ಅನಂತರ ತಮ್ಮಿಷ್ಟದಂತೆ ನಡೆಯಿರಿ. ದೇವಾ ನಿಂದಯೇ ತೋರಿ ಬಾ ನರನಾಥ, ದೇವಾ ನಿಂದಯೇ ತೋರಿ ಬಾ. ದೇವಾ ನಿಂದಯೇ ತೋರಿ ಬಾ ನರನಾಥ, ದೇವಾ ನಿಂದಯೇ ತೋರಿ ಬಾ. ಸಮ್ಮತಿದಾತ ಸುಜನರ ಪೀತ, ಸಮ್ಮತಿದಾತ ಸುಜನರ ಪೀತ, ಸಮ್ಮತಿದಾತ ಸುಜನರ ಪೀತ. ಸಮ್ಮತಿದಾತ ಸುಜನರ ಪೀತ, ಬಾಮ ಪ್ರೀತ ರುಕ್ಮಿಣಿ ಲೋಲ. ಬಾಮ ಪ್ರೀತ ರುಕ್ಮಿಣಿ ಲೋಲ, ದೇವ ನಿಂದಯೇ ತೋರಿ ಬಾ ನರನಾಥ, ದೇವ ನಿಂದಯೇ ತೋರಿ ಬಾ. ಅನುದಿನ ನಿಮ್ಮ ಕನಪಾದವನು
ಅನುದಿನ ನಿಮ್ಮ ಗಣಪಾದವನು ಅನುದಿನ ನಿಮ್ಮ ಗಣಪಾದವನು ಕನಸು ಮನಸ್ಸಿನಲ್ಲಿ ಜಪಿಸುವೆವು ದೇವಾ ಕನಸು ಮನಸ್ಸಿನಲ್ಲಿ ಜಪಿಸುವೆವು ದೇವಾ ದೇವಾ ನಿಂದಯೇ ತೋರಿಬಾ ನರನಾಥ ದೇವಾ ನಿಂದಯೇ ತೋರಿಬಾ ವಾಸುದೇವ ಪಾಂಡವಪುತ್ರರ ಪ್ರಣವಗಳನ್ನು ಸ್ವೀಕರಿಸು. ಧರ್ಮನಂದನ ವಿಜಯಿಸಲಾಗು. ಹೋದ ಕಾರ್ಯವೇನಾಯ್ತು ವಾಸುದೇವ? ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರ ನಡೆಯುತ್ತಿದ್ದೇವಾ? ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಈಗ ಹೇಳೋದು ಸಂಧಿಯ ವಿಚಾರ ನಡೆಯುತ್ತಿದ್ದೇವಾ? ಓ ನಡೆಯಿತು ಧರ್ಮನಂದನ. ಪಾಂಚಾಲಿ ನನ್ನಿಲ್ಲಿಂದಿರುವುದು ಸಾಧ್ಯವಿಲ್ಲ. ಅವರೇ ಇಚ್ಛೆಯಂತೆ ಅವರು ಮಾಡಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗಿಯಲಿ, ಅನಂತರ ತಮ್ಮಿಷ್ಟದಂತೆ ನಡೆಯಿರಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನನ್ನನ್ನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿಯ ವಿಚಾರ ನಡೆಯುತ್ತೇವಾ? ಸಂಧಿಯೂ ನಡೆಯಿತು. ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲೇ ನಡೆಯಿತು. ಕೃಷ್ಣ, ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿದು ಇನ್ನ ವಿಮತ ಅಜ್ಞಾತವಾಸ ನೆಪದಲ್ಲಿ ಅರ್ಜುನಿಗೆ ಬೆಲೆ ತೊಡಿಸಿದೆ. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಬೆಳೆಸಲು ಗಮನಿಸುತ್ತಿರುವೆಯೋ? ಯಾವಾಗಲೇ ಈ ಪಾಂಡುಪುತ್ರರ ಮೇಲೆ ನಿನಗೇಕಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮಸೇನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಸಭೆಯಲ್ಲಿ ಏನೇನು ನಡೆಯಿತು ಯದುಪತಿ? ಕೃಷ್ಣ ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಯಿತು ಕೃಷ್ಣ. ಸಾಧಿಸಿದೆ, ಬಹಳ ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷ ವರ್ತನ ಪುರಸ್ಕಾರವು ನೀವೇ ಪುಂಜಿಸಿರಿ. ಈ ಭೀಮಸೇನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನೆ ಏಕೆ ಚಿಂತಿಪೇ ದ್ರುಪದ ನಂದಿನಿ ದೇವೆ, ಏಕೆ ಚಿಂತಿಪೇ ದ್ರುಪದ ನಂದಿನಿ. ದುಗುಡ ಬಿಡು, ಅಭಯ ಬಿಡು, ಕಮಲ ಗಂಧಿನಿ. ಏಕೆ ಚಿಂತಿಪೇ ದ್ರುಪದ ದೇವೆ, ದುರದಿ ದುರುಳ ಕುರುಪತಿಯ ತೊಡಮೊಳಗು ಮೂಲದರವೇ. ದುರದಿ ದುರುಳ ಕುರುಪತಿಯ ತೊಡಮೊಳಗು ಮೂಲದರವೇ. ಕಪಟದ ವಂಚಕ ಹೃದಯವನ್ನು ಸೀಳಿ, ಕಪಟದ ವಂಚಕರ ಹೃದಯವನ್ನು ಸೀಳಿ ಎರೆಗಟ್ಟೆ ಪುಡಿಗೊಟ್ಟೆ ವೈಭವದಿ ಮೆರೆಯುವೆ. ಎರೆಗಟ್ಟೆ ಪುಡಿಗೊಟ್ಟೆ ವೈಭವದಿ ಮೆರೆಯುವೆ. ಏಕೆ ಚಿಂತಿಪೇ ದ್ರುಪದ ನಂದಿನಿ, ಏಕೆ ಚಿಂತಿಪೇ ದ್ರುಪದ ನಂದಿನಿ. ದುಗುಡ ಬಿಡು, ಅಭಯ ಬಿಡು, ಕಮಲ ಗಂಧಿನಿ. ಏಕೆ ಚಿಂತಿಪೇ ದ್ರುಪದ ನಂದಿನಿ. ವಿಪಿನ
ವಾಸ ಭವನೆಯ ಮರೆದಿರುವೆ ತರುಣಿಯೇ ವಿಭಿನ್ನ ವಾಸ ಭವನೆಯ ಮರೆಯುವಿನ ತರುಣಿಯೇ ಕಬಡವಾದ ವಂಚಕರ ಹೃದಯವನ್ನು ಸೀಳಿ ಕಬಡವಾದ ವಂಚಕರ ಹೃದಯವನ್ನು ಸೀಳಿ ಎಡಬೆಟ್ಟೆ ಪುಡಿಗುಟ್ಟೆ ವೈಭವದಿ ಮೆರೆಯುವೆ ಎಡಬೆಟ್ಟೆ ಪುಡಿಗುಟ್ಟಿ ವೈಭವದಿ ಮೆರೆಯುವೆ ಹೇಗೆ ಚಿಂತಿಪೆ ದುಗುಡ ಬಿಡು ಅಭಯ ಬಿಡು ಕಮಲ ಗಂಧಿನಿ ಪ್ರಿಯ ಹೇಗೆ ಚಿಂತಿಪೆ ಹೇಗೆ ಚಿಂತಿಪೆ ರೂಪದ ನಂದಿನಿ. ಈ ವಿರಾಜರಾಗಬಿಡದೇವಿ, ಈ ಭೀಮಸೇನನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸ್ತೇನೆ. ಭೀಮಸೇನ, ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸನ್ನು ಆಳುವುದು ಹೇಗೆ ಸಾಧ್ಯ? ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ಹೇಳಿಲ್ಲವೇ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧ್ಯ ಸುದ್ದಿಯು ನನಗೊಪ್ಪದು ಒಪ್ಪಲಾರದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ಹೇಳಿದೆ ಕೃಷ್ಣ? ದುರ್ಯೋಧನ ಸಂದೇಶ? ಹಾಗಾದರೆ ಇದು ಸಂಧಿಯಲ್ಲ. ಹೇಳು ಹೇಳು ಕೃಷ್ಣ, ನಿನ್ನ ಸಂದೇಶ. ನೀನು ಅದನ್ನು ಕೇಳುವ ಇಷ್ಟ ಇದ್ದರೆ ನೀನು ಮೊದಲು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದಂತೆ ಹೇಳಿಬಿಡಬೇಕು. ಇಲ್ಲ ಇಲ್ಲ, ನೀನು ಕುಳಿತುಕೊಂಡ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸವೇಕೆ ಕೃಷ್ಣ? ಪರಿಹಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆವಾಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ನೀನು ಹೇಳಿದಾಗೆ ಕೇಳುವೆನು. ಈಗಲಾದರೂ ಹೇಳುವೆಯಾ? ಆಗ ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಕ್ಷಣಕಾಲ ಈ ಗದೆ ನಡೆದರು. ಭೀಮಸೇನ, ಆ ದುರ್ಯೋಧನನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಹೀಗೆ ಕೇಳಿರಿ ಎಲ್ಲರೂ. ಭೀಮಸೇನ, ಯಜ್ಞಸೇನಿ, ಧರ್ಮನಂದನ, ಕಿರೀಟಿ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಯಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಖಂಡೆಯ ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರುವೆ ಅಣ್ಣ. ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಪರಿಹಾಸವಲ್ಲ ತಂಗಿ, ನೀನು ಶತ್ರುಗಳ ಹೆಡಮೂರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನು ನೋಡು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಾಗ ನನ್ನ ಕರಗಳನ್ನು ಬಂಧಿಸು. ಭೀಮಸೇನ, ಯಜ್ಞಸೇನಿ, ಧರ್ಮನಂದನ, ಕಿರೀಟಿ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರ್ಯಾರು ಈ ಕೆಲಸ ಮಾಡಿದೇವ ದೇವ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ನಿಸಿದರೆ ಯಾರು ಯಾರು ಆ ದುರಾತ್ಮಕರು? ದುರಾಭಿಮಾನಿಯಾದ ದುರ್ಯೋಧನನ್ನು ಹತ್ಯೆ ಮಾಡಿದನು. ದುರಾಚಾರಿಯಾದ ಆ ದುಶಾಸನು ಈ ಕೆಲಸವನ್ನು ಮಾಡಿದನು. ಇಂಥ ಕೆಲಸವನ್ನು ಅವರಿಗೆಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರಾತ್ಮಾನವು ಶೇಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ
ಆ ಕುಂದಿಗಾರರು ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನೋ ನಿಮ್ಮ ಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನೋ ನಿಮ್ಮ ಪತಿಯೇ ಕೇಳು. ಕೊನೆಗೂ ಯುದ್ಧವಾದೈವೆ ಕೊಡೆ ನಾನು ರಾಜ. ಕೊನೆಗೂ ಯುದ್ಧವಾದೈವೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡನು, ಭೀಮನಿಗೊಂದು ಊರನ್ನು ಬಿಡನು. ಐವರಿಗೈದು ಗ್ರಾಮವ ಕೊಡನು, ಭೀಮನಿಗೊಂದು ಊರನ್ನು ಬಿಡನು. ಕೊಡುವೆನು ರಾಜವನಾದು ಮಡಿದಾಗಲಿಂದ. ಕೊಡುವೆನು ರಾಜವನಾದು ಮಡಿದಾಗಲಿಂದ. ನುಡಿದ ಕೌರವನೋ ಇಳಿಂಬ ಪತಿಯೇ ಕೇಳು. ಕೊನೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಆ ದುರ್ಯೋಧನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ಅವನು ಈ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿದನು. ವಾಸುದೇವ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ಯುದ್ಧವನ್ನು ಅಪೇಕ್ಷಿಸಿದನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದನೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ನೀನಲ್ಲಿ ಬಿಡಿಸುವೆ? ಎಷ್ಟೇ ಆಗಲಿ ನೀನು ನಿನ್ನ ಅಣ್ಣನ ಆಜ್ಞಾಧಾರಕ್ಕೆ ಅಲ್ಲವೇ? ಧನಂಜಯ, ನೀನಾರನ್ನ ಕರಗಳನ್ನು ಬಿಡಿಸುವೆಯಾ? ನೀನೆಲ್ಲಿ ಬಿಡಿಸುವೆ? 3 ಲೋಕದ ಗಂಡ ನೀನು. ಅಗ್ರಜ, ನೀನಾರನ್ನ ಕರಗಳನ್ನು ಬಿಡಿಸುವೆಯಾ? ನೀನೆಲ್ಲಿ ಬಿಡಿಸುವೆ? ನೀನೊಂದು ಧರ್ಮದ ಗೊಡ್ಡು. ವಾಸುದೇವ, ಕಟ್ಟಿಸಿ ನೀನಲ್ಲವೇ? ನೀನಾದರೂ ನನ್ನ ಕರಗಳನ್ನು ಬಿಡಿಸುವೆಯಾ? ನೀನೆಲ್ಲಿ ಬಿಡಿಸುವೆ? ಕಾಪಟ ನಾಟಕ ಸೂತ್ರಧಾರಿ ನೀನು. ಪ್ರಿಯತಮೇ, ಪ್ರಾಣಕಾಂತೆ, ಮತ್ತೊಂದು ಬಾರಿ ಇನ್ನಲ್ಲಿ ಕೇಳಿವೆ, ನೀನಾದರೂ ನನ್ನ ಕರಗಳನ್ನು ಬಿಡಿಸುವೆಯಾ? ಯಾರೂ ಬಿಡಿಸುವುದಿಲ್ಲವೇ? ನನ್ನ ಕರಗಳನ್ನು ನಾನೇ ಬಿಡಿಸಿಕೊಳ್ಳುವೆ. ಹರ ಮಹಾದೇವ್! ಅವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೇನೆ. ಅವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೇನೆ. ಅವರ ರಕ್ತಪಾನ
ದಿನ ದುರ್ಯೋಧನ ಒಡ್ಡೋದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಆ ದುಶ್ಯಾಸನ ಅಪಮಾನಗೊಂಡು ಕಣ್ಣೀರು ಸುರಿಸುತ್ತಾ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಈ ನನ್ನ ಪಾಂಚಾರಾಜನ ಮುಂದೆ ಅಂದು ಪ್ರತಿಜ್ಞೆ ಮಾಡಿದನು. ಈ ದಿನ ಯುದ್ಧವು ಸನ್ನಪ್ಪವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನವನ್ನು ಮಾಡಿದ್ದೆ ಸತ್ಯವಾಗಿದ್ದರೆ, ಆ ದುರ್ಯೋಧನ 99 ಮಂದಿ ತಮ್ಮಂದಿರನ್ನು ಅವನ ರಾಜಕಿರೀಟವನ್ನು ನನ್ನ ಎಡಗಾಲಿಂದ ಒದ್ದು ಅವನ ತಮ್ಮ ದುಶ್ಯಾಸನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ನನ್ನ ಪಾಂಚಾರಾಯನ್ನು ವಿಡಿಕಟ್ಟಿಸಿದ್ದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಬಲುಶೂನ್ಯತೆ ಕುಲ ಹೇಡಿಗಳನ್ನು ಸೆಳೆತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಡುವೆ. ಬಲುಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಡುವೆ. ಪಾಂಡವರ ಅರಸಿಯ ತುರುಬನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಸೀಳೆ. ಪಾಂಡವರ ಅರಸಿಯ ತುರುಬನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಸೀಳೆ. ಕಂಡ ಎಲುಬು ತುಂಡರಿಸಿ ರಣ ಚಂಡಿಗೌತಣ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ರಣ ಚಂಡಿಗೌತಣ ಮಾಡಿಸುವೆ. ಮೋಡಗಳನ್ನು ಆರ್ಭಟಿಸಿ ಭೀಮನಗದೆಯ ಮೋಡಗಳನ್ನು ಆರ್ಭಟಿಸಿ ಭೀಮನಗದೆಯ ಪ್ರಚಂಡತ್ವ ತೋರ್ಪಡಿಸಿ ಬೋರ್ಗರೆವ ಕಾರ್ ಮೋಡಗಳನ್ನು ಆರ್ಭಟಿಸಿ ಭೀಮನಗದೆಯ ಪ್ರಚಂಡತ್ವ ತೋರ್ಪಡಿಸಿ ಸರ್ಪದಿನ್ನೆರವ ಕುರುವವರ ಕಾಲ್ಗಳ ಪಿಡಿದು ಗಿರಗಿರನ ತಿರುಗಿ ಕಪ್ಪಳಿಸಿ ಬಿಡುವೆ. ಬಲು ಶೂನ್ಯತೆ ಕುಲ ಹೇಡಿಗಳನ್ನು ಸೆಳೆತಂದು ರಣಗೆ ತಲೆಗಳನ್ನು ಕೊಚ್ಚಿ ಎಣೆಗಳನ್ನು ಕೆಡಿ ರಣದಾಹ ಮುಗಿಸಿಕೊಡುವೆ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತನ ನಿನಗೆ ನಮೋ ನಿನಗೆ ನಮೋ ಭಾಸ್ಕರ. ಸಲ್ಲದ ಮಾತಾಡಿ ಅಲ್ಲಗಳೆವರು ಜನರು. ಭಾಸ್ಕರ ಸಲ್ಲದ ಮಾತಾಡಿ ಅಲ್ಲಗಳೆವರು ಜನರು. ಎಲ್ಲಿ ಹೋದರು ಏನ ಕುಲದವನು ಎನ್ನುವರು. ಎಲ್ಲಿ ಹೋದರು ಏನ ಕುಲದವನು ಎನ್ನುವರು. ಹಿಂದೇಕೆ ಈ ಮೌನ ಗುರು ತಂದೆ ಕುಲಮಾನ.
ಕುಲದಲ್ಲಿ ಮಂದಿ ಹೇಳೋ ನೋವಿನಲ್ಲಿ ಹೇ ಭಾಸ್ಕರ ಇಲ್ಲದಿರು ಕುಲದಲ್ಲಿ ಮಂದಿ ಹೇಳೋ ನೋವಿನಲ್ಲಿ ತಲೆ ಹಿಡುವೆ ಪಾದದಲ್ಲಿ ಕುಲ ತಿಳಿಸಿ ಕರುಣದಲ್ಲಿ ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸಿ ಭವರೋಗ ವೈದ್ಯ ಜಾನೋ ಬಹುಜನ್ಮದಾತನು ನಿನಗೆ ನಮೋ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಅಲ್ಲವೇ? ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲುಗೊಂಡು ಈ ಜಗತ್ತನ್ನೇ ಬೆಳಗುತ್ತಿರುವ ನೀನು ನನ್ನ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಕರ್ಣ, ಅಮ್ಮ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯಳು ನಾನು. ಅಮ್ಮ, ನೀನು ಏನು ಹೇಳಿವೆಯೋ ನನಗೆ ಒಂದೂ ತಿಳಿಯು ತಾಯಿ. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾದೃಷ್ಟಿಯು ಈ ಪ್ರಾಪ್ತ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕಲಿಸಿತು. ಮತ್ತು ನಿನ್ನ ಧ್ವನಿಯು ನನ್ನ ಹೃದಯ ಅಂತರಾಳದಲ್ಲಿ ಉದಿಗಿ ಹೋಗಿದ್ದ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸಿದಿರು ತಾಯಿ. ಅಮ್ಮ, ನೀನು ಯಾರು ತಾಯಿ? ನನ್ನ ಮೀರುವರ ನಡುವಿನ ಸಂಬಂಧವೇನು? ನನ್ನ ರಹಸ್ಯವನ್ನು ತಿಳಿಸಬಲ್ಲೆಯಾ ತಾಯಿ? ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರು. ಆ ನನ್ನ ಶತ್ರುವಾದ ಅರ್ಜುನ ತಾಯಿ. ಹೌದು ಕಂದ, ಆ ನನ್ನ ಪರಮ ವೈರಿಯಾದ ಅರ್ಜುನನ ತಾಯಿಯು ನಾನೇ. ಹಾಗೆಂದು ನೀನು ನನ್ನನ್ನು ನಿರಾಕರಿಸಬೇಡ ಮಗನೇ. ಹಸ್ತಿನಾವತಿಯ ಗರಡಿ ಆಟದ ದಿನ ನನಗಿನ್ನೂ ನೆನಪಿನಲ್ಲಿರುವುದು. ಆ ದಿನ ಈ ನಿನ್ನ ತೇಜ ಪುಂಜವಾದ ಈ ನಿನ್ನ ಮುಖವನ್ನು ನೋಡಿ ನನ್ನ ಮನಸ್ಸಿಗೆ ಅದೆಷ್ಟೋ ಸಂತೋಷವಾಯಿತು ಕಂದ. ದುರ್ಯೋಧನನು ನಿನ್ನನ್ನು ಅಂಗರಾಜಕ್ಕೆ ಅಂಗಾಧಿಪತ್ಯವನ್ನು ಪಟ್ಟವನ್ನು ಕಟ್ಟಿದಾಗ ಈ ನಿನ್ನನ್ನು ನೋಡಿ ನಾನು ಅದೆಷ್ಟೋ ಸಂತೋಷ ಪಟ್ಟೆನು. ಈ ನಿನ್ನ ಪಿತೃದರ್ಶನದಿಂದ ನಿನ್ನನ್ನು ನೋಡಿ ನಾನು ಸಂತೋಷದಿಂದಿರೋಣ ಕಂದ. ರಾಜಮಾತೆ, ನೀನು ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಏಕೆ ಬಂದ ತಾಯಿ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು. ಭಿಕ್ಷೆ? ನನ್ನಲ್ಲಿ ಭಿಕ್ಷೆ? ನಿನ್ನ ಅಭೀಷ್ಟವೇನು ತಾಯಿ? ಆ ಶಾಸ್ತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಈ ಏನನ್ನಾದರೂ ಕೇಳು ತಾಯಿ. ಆ ನದದಿಂದ ನಿನ್ನ ಹಡಿದಾವರೆಯಲ್ಲಿ ಅರ್ಪಿಸುವೆನು ತಾಯಿ. ನಿನ್ನನ್ನು ನನ್ನ ಸಂಗಡ ಕರೆದುಕೊಂಡು ಹೋಗಲು ಬಂದಿರುವೆನು. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದಾದರೂ ಎಲ್ಲಿಗೆ ತಾಯಿ? ಈ ನನ್ನ ಹೃದಯದ ಪೀಠಕ್ಕೆ. ಈ ನನ್ನ ಹೃದಯವು ಈ ನಿನ್ನ ಪ್ರೀತಿಗಾಗಿ ಕಳವಳ ಪಡುತ್ತಿರುವುದು ಕಂದ. ಅಮ್ಮ, 5 ಜನ ವೀರ ಪುತ್ರರನ್ನು ಪಡೆದ ಪರಮ ಭಾಗ್ಯವತಿ. ನಿನ್ನ ಹೃದಯದಲ್ಲಿ
ಈ ಸೋತ ಪುತ್ರ ಕರ್ಣನಿಗೆ ಸ್ಥಾನವಿರುವುದೇ ತಾಯಿ? ಇರುವುದು. ಈ ನನ್ನ 5 ಜನ ಪುತ್ರರಲ್ಲಿ ಮೊದಲನೇ ಸ್ಥಾನ ನಿನ್ನದಾಗಿರುವುದು. ಅಮ್ಮ, ಈ ಯಾವ ಜನ್ಮದ ಅಧಿಕಾರ ಬಲದಿಂದ ಅಂತಹ ಸ್ಥಾನವನ್ನು ಹೊಂದುವೆನು ತಾಯಿ? ಕಂದ, ಇಲ್ಲಿ ನೋಡು. ಈ ನಿನ್ನ ಜನ್ಮವು ಆ ದೇವರ ದೃಷ್ಟಿ ಮಾತ್ರವಷ್ಟೇ. ನಿಜವಾಗಿಯೂ ನಾನು ನಿನ್ನ ತಾಯಿ, ನೀನೇ ನನ್ನ ಜ್ಯೇಷ್ಠ ಪುತ್ರನ ಮಗನೇ. ಶಿವ ಶಿವ, ಇದೇನು ಕನಸೇ ದೇವ? ಈ ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ಹತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದೆನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ಬಂದು ಅವಗುಂಡನವತೆಯಾಗಿ ಕಾಣಿಸುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಕನಸಿನ ಆ ಮಾಯಾ ರೂಪವು ಇಂದು ಮೂರ್ತಿವತ್ತಂತಾಗಿ ನನ್ನ ಕಣ್ಣ ಮುಂದೆ ನಿಂತಿರುವುದೇ, ಅಥವಾ ಈ ಎಚ್ಚರದಲ್ಲಿ ನಾನು ಕನಸು ಕಾಣ್ತಿರುವುದೇ? ಹಾ ಅಮ್ಮ, ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಬಹುದಿನದ ಬಯಕೆ ಪರಿಸಿತಮ್ಮ. ಅಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಜನಿಸಿದ ಮರು ಕರುಣೆಯ ತೋರಿದೆ, ವರನ ತೋರದೆ. ಮಾ ಕರುಣೆಯ ತೋರಿದೆ, ವರನ ತೋರದೆ. ಎಲ್ಲಿದೆ ಈ ಗುಣವ ತೀರಿಸಲಮ್ಮ? ಎಲ್ಲಿದೆ ಈ ಗುಣವ ತೀರಿಸಲಮ್ಮ? ಜನಿಸಿದ ಮರುಕ್ಷಣವೇ ಜಲಕೆಸದೆ ಎಂದೇ. ಅಮ್ಮ, 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 ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕೆಸದೆ ಎಂದೇ. ಜನಿಸಿದ ಮರುಕ್ಷಣವೇ ಜಲಗೆಸೆದೆಯಂತೆ. ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾನು ಮಾಡಿದ ಅಪರಾಧಗಳು ಏನು ತಾಯಿ? ನಾ ಮಾಡಿದ ಅಪರಾಧ ಏನದು ತಾಯೇ? ಅಪರಾಧ ಏನು ತಾಯಿ? ನಾ ಮಾಡಿದ ಅಪರಾಧ ಏನದು ತಾಯೇ? ಅಕ್ಷಮ್ಯವೆನಿಸಿ ಜೀವದ ತೊರೆಗೆ, ಅಕ್ಷಮ್ಯವೆನಿಸಿ ಜೀವದ ತೊರೆಗೆ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ.
ಅಮ್ಮ 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 ಮಾಡಿದ ಪರಾದ ಮಮಕಾರ ಏನಿಲ್ಲ ತಾಯೇ ಮಗನ ಮಮಕಾರ ಏನಿಲ್ಲ ತಾಯೇ ಐವರ ಮಾತೆ ನಿನಗೆ ಕೊರತೆ ಐವರ ಮಾತೆ ನಿನಗಿದೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ನೋಡ್ತಾ ಸಂಜೆ ಕಳೆದು ഇരുಳಿನ ನಸುಕು ಚಿರಿದು ಕೂಡಿದ ಗಂಗೆಯ ಆಚರಣದಲ್ಲಿ ನಿನ್ನ ಮಕ್ಕಳ ಸೈನ್ಯದ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿದೆ ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಅಸಂಖ್ಯಾತ ದೀಪರಾಧೆಯು ಶೋಭಿಸುತ್ತಿದೆ. ನಾಳೆ ಪ್ರಾಪ್ತ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಉಭಯ ಸೈನ್ಯಗಳು ಹೋರಾಡಬೇಕು. ಆದರೆ ಈ ಯುದ್ಧದ ಇಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನ ತಾಯಿಯಾದ ನೀನು ನನ್ನ ಬಳಿಗೆ ಬಂದು ದೀನವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಮಾತು ಪ್ರೇಮವನ್ನು ಎಚ್ಚರಿಸುತ್ತಿರುವೆ ಮತ್ತು ನನ್ನ ಹೃದಯವು ಅವಳ ಕರುಣಾದೃಷ್ಟಿಗೆ ಚೇತನ ಹೊಂದಿ ನನ್ನ ಶತ್ರುಗಳಾದ ಆ ಪಾಂಡುಪುತ್ರರನ್ನು ನನ್ನ ಸಹೋದರನ್ನು ಆಲಗಿಸಲು ತವಕಿಸುತ್ತಿರುವ ತಾಯಿ. ಹಾಗಾದರೆ ತಡ ಮಾಡಬೇಡ, ನನ್ನ ಸಂಗಡ ಬಾಕೆಂದ ಬರುವೇನ ತಾಯಿ. ಸೂಜಿಗಲ್ಲನ್ನು ಕಂಡ ಕಬ್ಬಿನ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆ ಸೆಳೆಯುತ್ತಿರುವುದು. ಆನಂದದಿಂದ ನಿನ್ನ ಸಂಗಡ ಬರುವೇನ ತಾಯಿ. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನದಿಯಿಂದ ಆಚೆಗೆ ಪಾಂಡವರ ಶಿಬಿರದ ದ್ವೀಪಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತಿರುವವು ಕಂದ. ಆ ಮಗನೇ. ಅಮ್ಮ, ಅಲ್ಲಿ ಕಳೆದು ಹೋದ ನನ್ನ ತಾಯಿಯನ್ನು ಪುನಃ ಪಡೆಯುವನೇ ತಾಯಿ? ಪಡೆಯುವೆ ಮಗನೇ. ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಹೃದಯದ ಮನ ದೇವತೆ ಜನನಿ ಮಾತೆ ಐವರು ಮಕ್ಕಳ ಮುತ್ತು ಕೊಟ್ಟು ಸಲಹಿದೆ ಅಮ್ಮ. ಐವರು ಮಕ್ಕಳ ಮುತ್ತು ಕೊಟ್ಟು ಸಲಹಿದೆ ಕರುಳಿನ ಕಂದನ ನದಿಯುವುದು ತೋರಿದೆ ಅಮ್ಮ. ಕರುಳಿನ ಕಂದನ ನದಿಯುವುದು ಈ ಅಪಮಾನದ ಹೊರೆಯನು ಈ ಅಪಮಾನದ ಹೊರೆಯನು ಅಂದೇ ನನ್ನು ಕೈ ಬಿಟ್ಟೆ.
ಪರಮ ನೀತೆ ಹೃದಯದ ದೇವತೆ ನನ್ನ ದೇವತೆ ಕರೆದರು ನಾ ಬರಲಾರೆ ಮಾ ನೀನ ಕರೆದರು ನಾ ಬರಲಾರೆ ಮಿತ್ರ ಸುಯೋಧನನ ಕೈ ಬಿಡಲಾರೆ ಅಮ್ಮ ಮಿತ್ರ ಸುಯೋಧನನ ಕೈ ಬಿಡಲಾರೆ ವೈರಿ ಪಾಂಡನ ಶಿರವ ಉಳಿಸಲಾರೆ ಅಯ್ಯೋ ಅರ್ಜುನ ವೈರಿ ಪಾಂಡನ ಶಿರವ ಉಳಿಸಲಾರೆ ಎಂದಿಗೂ ನಿನ್ನೊಡನೆ ನಾ ಬರಲಾರೆ ಎಂದಿಗೂ ನಿನ್ನೊಡನೆ ನಾ ಬರಲಾರೆ ಜನ್ಮದಾತೆ ಪರಮ ನೀತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ ಜನನಿ ಮಾತೆ ಅಮ್ಮ ಹಾಗಾದರೆ ನೀನು ನನ್ನನ್ನು ತೀರಿಸಿದೇಕೆ ತಾಯಿ ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಈ ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ಈ ವಿಭಿನ್ನ ಸಮಾವರಣದಲ್ಲಿ ಬಿಟ್ಟೆ ಏಕೆ ತಾಯಿ ಕರುಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀವರ ಮಧ್ಯೆ ಈ ದ್ವೇಷದ ಕಮರೆಯನ್ನು ಏಕೆ ಸೃಷ್ಟಿಸಿತಾಯಿ ಏಕೆ ನನ್ನ ಜೊತೆ ಮಾತನಾಡೋದಿಲ್ಲವೇ ನೋಡುತ್ತಾಯಿ ಈ ಗಂಭೀರ ಅಂಧಕಾರವು ಈ ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಕಾರವಾಗಿ ಮಾಡಿಸಿ ಏಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲವೇ ಹೋಗಲಿ ಬಿಡು ಹೋಗಲಿ ಬಿಡು ನನ್ನ ಪ್ರಶ್ನೆಯೂ ನಿರುತ್ತರವಾಗಿಯೇ ಉಳಿಯಿತು ಆದರೆ ನನ್ನ ಯಾವ ಅಪರಾಧಕ್ಕಾಗಿ ಈ ಮಾತು ಪ್ರೇಮದಿಂದ ವಂಚಿತನಾದೆ ಎಂಬುದನ್ನು ತಿಳಿಸಿದ್ದರೆ ಹೋಗಲಿ ಆದರೆ ಈ ನಿನ್ನ ಕೈಯಾರೆ ಚೂರು ಮಾಡಿದ ಈ ಸ್ವರ್ಗಕ್ಕೆ ಪುನಃ ಕರೆದುಕೊಂಡು ಹೋಗಲು ಈ ಏಕೆ ಬಂದೆತ್ತ ಕಂದ
ಸಾವಿರ ಪಾಲು ನೋವಾಗಿರುವುದು ಕಂದ. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಈ ನಿನ್ನ ತಾಯಿಯನ್ನು ಕ್ಷಮಿಸು. ಅಳಬೇಡ ತಾಯಿ, ನಾನು ನಿನ್ನನ್ನು ಕ್ಷಮಿಸುವೆನು. ಈ ಪವಿತ್ರ ಗಂಗಾ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖ ದಾಹವನ್ನು ಶಮನ ಮಾಡಲಿ. ಕಂದ, ಇಲ್ಲಿ ನೋಡು, ನಾನು ನಿನ್ನನ್ನು ಪುನಃ ಹೊಂದಲು ಬಂದಿಲ್ಲ ಕಂದ. ಅದು ಬಯಲಾಡಂಬರದ ಮಾತೆಂದು ನನಗೆ ತಿಳಿಯಿತು. ಆದರೂ ನೀನು ಬಾಲ್ಯದಲ್ಲಿ ಕಳೆದುಕೊಂಡ ಈ ನಿನ್ನ ಜನ್ಮದ ರಹಸ್ಯವನ್ನು, ಈ ನಿನ್ನ ಕುಲಮಾನಗಳನ್ನು ನಿನಗೆ ಹಿಂತಿರುಗಿಸಿ ಪಡೆಯುವನು. ಆ ಮಗನೇ. ಅಮ್ಮ, ಸೂತ ಪುತ್ರನಾಗಿ ಬೆಳೆದನು, ಸೂತ ಪುತ್ರನಾಗಿಯೇ ಉಳಿಯುವನು. ಮತ್ತಾವ ಹೆಚ್ಚಿನ ಗೌರವ ಸ್ಥಾನಮಾನಗಳೂ ಬೇಡ ತಾಯಿ. ಕಂದ, ಇಲ್ಲಿ ನೋಡು, ಒಮ್ಮೆಯಾದರೂ ಈ ನಿನ್ನ ತಾಯಿಯ ಮಾತನ್ನು ಕೇಳು. ಎಷ್ಟೇ ಆಗಲಿ ಆ ಪಾಂಡವರು ನಿನ್ನ ಭಿನ್ನ ಬಿದ್ದ ಸಹೋದರರಲ್ಲವೇ ಮಗನೇ? ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಪುನಃ ನೀ ಪ್ರಯತ್ನಿಸು ಕಂದ. ಅಮ್ಮ, ಅದು ನಿನ್ನದಾಗುವುದು. ಬಾ ಮಗನೇ, ಅಮ್ಮ, ನನ್ನ ಮಾತನ್ನು ಕೇಳು. ಸಾಮಾನ್ಯ ಮನುಷ್ಯರಿಗೂ ನಿರಾಯಾಸವಾಗಿ ದೊರಕುವ ಈ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಈಗ ಈ ರಾಜ್ಯ ಲೋಭವನ್ನು ತೋರಿಸಲು ಬಂದೆಯ ತಾಯಿ. ಈ ಎಳೆತನದಲ್ಲಿ ನೀನು ನಿಷ್ಕರುಣೆಯಿಂದ ಕಡಿದು ಹಾಕಿದ ಆ ಬಂದು ಪ್ರೇಮದ ಸಸಿಯು ಒಣಗಿ ಹೋದ ಸಸಿಯು ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಬಾಲ್ಯದಲ್ಲಿ ಪಾಪದ ಬೀಜವನ್ನು ನಾವು ನೆಡಬೇಕಾದರೆ ಸಸಿಯಾದ ಮೇಲೆ ಕಿತ್ತು ಬಿಸಾಡಬಹುದೆಂದು ನಾವು ಭಾವಿಸಿದ್ದೆವು. ಆದರೆ ಬಾಲ್ಯದಲ್ಲಿ ನಿಷ್ಕರುಣೆಯಿಂದ ನಾನು ನೀರಿನಲ್ಲಿ ತೇಲಿಬಿಟ್ಟ ಈ ನನ್ನ ಶಿಶುವು ಇಂದು ತನ್ನ ಸಹೋದರರನ್ನೇ ಕಲ್ಲಲು ಪ್ರಯತ್ನಿಸುತ್ತಿರುವುದಲ್ಲ. ಅಯ್ಯೋ, ಚಿಂತಿಸಬೇಡ ತಾಯಿ. ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿರುವುದು. ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವುದೆಂಬುದನ್ನು ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ನನಗೆ ಹೇಳಬೇಡ ತಾಯಿ. ವೈಭವದಲ್ಲಿ ನಾನು ದುರ್ಯೋಧನನಿಗೆ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಗತಿಯನ್ನು ಆನಂದದಿಂದ ಎದುರುಗೊಳ್ಳುವುದು ತಾಯಿ. ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತಿರುವುದು. ಚಿಂತಿಸಬೇಡ ತಾಯಿ, ಅದನ್ನು ನಡೆಸಿಕೊಡುವಿಯಾ? ಈ ಯುದ್ಧದಲ್ಲಿ ಪಾಂಡವರು ವಿಜಯಶಾಲಿಗಳಾಗಲಿ, ನಾನು ಅಭಿವಚನನ್ನು ಕೊಡುವೆನು ತಾಯಿ. ಇದು ಆ ಅರ್ಜುನನ ಹೊರತಾಗಿ ಇನ್ನುಳಿದ ನಿನ್ನ 4 ಮಕ್ಕಳ ಮೇಲೆ ಕೈ ಮಾಡುವುದಿಲ್ಲವೆಂದು. ಅಮ್ಮ, ಪ್ರಪಂಚದ ಅಪಮಾನದ ಆವರ್ತಕ್ಕೆ ಅನಾಥ ಶಿಶುವಿನಂತೆ ಬಿಳಿಕೊಟ್ಟೆ. ಈಗಲೂ ನೀನು ನಿರ್ದಯಳಾಗಿ ನಾನು ಕೌರವರೊಡನೆ ನಿರೀಕ್ಷಿಸುವ ಪರಾಜಯದ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡು ತಾಯಿ, ಬಿಟ್ಟು ಬಿಡು. ಹೇಳು ಮಗನೇ, ನನ್ನ ಮಾತನ್ನು ಕೇಳು. ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವಿಯಾ? ನಡೆಸಿಕೊಡುವ ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವಿಯಾ? ಖಂಡಿತವಾಗಿ ನಡೆಸಿಕೊಡುವ ತಾಯಿ. ಈ ನಿನ್ನ ಒಂದು ಮಾತನ್ನು ನಡೆಸಿಕೊಳ್ಳಲಾರದಷ್ಟು ಕಡುಪಾಪಿ ಎಂದು ಭಾವಿಸಿದೆಯಾ ಈ ನಿನ್ನ ಮಗ ಕರ್ಣನನ್ನು? ಈ ಭಗವಾನ್ ಸೂರ್ಯ ದೇವರ ಸಾಕ್ಷಿಯಾಗಿಯೂ ನಡೆಸಿಕೊಡುವ ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವ ತಾಯಿ. ಹಾಗಾದರೆ ಕೇಳು ಮಗನೇ, ನಾಳಿನ ಯುದ್ಧ ರಣರಂಗದಲ್ಲಿ ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಪುನಃ ತೊಡಬೇಡ. ಎತ್ತ ಕರುಳಿನ ಬಾಧೆಯೇನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ಕಾರಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ.
ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಮಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಹಿಡಿದು ಬರಲಿ, ಈ ದರವ ಬಿಡಿದು ಬಿಡಲಿ. ಮುಗಿಲೆ ಹಿಡಿದು ಬರಲಿ, ಈ ದರವ ಬಿಡಿದು ಬಿಡಲಿ. ಕಾಣೆ ಸತ್ಯವಮ್ಮ, ನಾಳೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ದುರ್ಯೋಧನ, ಹೀಗನೇ ನೀನು ಕೆಟ್ಟೆ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ವಿದುರನು ಸಮಯಕ್ಕೆ ಸರಿಯಾಗಿ ಬಿಲ್ಲನ್ನು ಮುರಿದು ಬಿಸಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತ ತಾಯಿಯಾದ ನೀನು ಆ ಅರ್ಜುನನ ಮೇಲೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದೇಳಿ ವಾಗ್ದಾನವನ್ನು ಪಡೆದುಕೊಂಡಿರುವೆ. ದೈವ ಸಂಕಲ್ಪ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಯಾರೇ ಏನೇ ಮಾಡಲಿ, ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೋಸ್ಕರನೇ ಬಡಿವೆನು. ಅಮ್ಮ, ನಿಮ್ಮೆಲ್ಲರ ಇಚ್ಛೆ ಇದ್ದಂತೆ ಆಗಲಿ ತಾಯಿ. ಆ ಅರ್ಜುನನ ಮೇಲೆ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯಿ. ಹೋಗಿ ಬಾ ತಾಯಿ. ಹೋಗಿ ಬರಲೇ. ಅಮ್ಮ, ಇತ್ತ ಬಾ ತಾಯಿ. ಕಂದ, ಅಮ್ಮ, ಕರೆದಿಯಾ? ಈ ಕುರುಕ್ಷೇತ್ರ ಮಹಾಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ಸತ್ಯವನ್ನು ಯಾರೊಂದಿಗೂ ಹೇಳಬೇಡ ತಾಯಿ. ಏಕೆ ಕಂದ? ಒಂದು ವೇಳೆ ದೈವವಶಾತ್ ಈ ಯುದ್ಧದಲ್ಲಿ ನಾವೇನಾದರೂ ಹತನಾದರೆ ಆ ಸದ್ಯ ಸಂಗನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕಾರಿಯಾಗಿಯನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಆಗಲಿ. ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಆಗಲಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಬಹುಶಃ ಇದೇ ಕಡೆಯ ದರ್ಶನವೂ ಆಗಿರಬಹುದು. ಕಡೆಯದಾಗಿ ನಿನ್ನ ಮಗವನ್ನು ಒಮ್ಮೆ ನೋಡಿಕೊಂಡು ಹೋಗುತ್ತೇನೆ ತಾಯಿ. ಅಮ್ಮ, ಅಮ್ಮ, ನಿನ್ನ ಮಗವನ್ನು ಯುಗದಿ ಕಾಣಲಾಗುವುದೇ ಎಂದು. ಅಮ್ಮ, ಕಂದ, ಮಗನೇ, ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು. ಬಗೆ ಬಗೆಯರು ನಂದು ಕಣ್ಣೀರ ಕರೆದೆ. ಬಗೆ ಬಗೆ ನಂದು ಕಣ್ಣೀರ ಕರೆದೆ.
ಹೆತ್ತ ತಾಯಿಯು ನನ್ನನ್ನು ಬಿಟ್ಟು ಹೊರಟೇ ಹೋದಳು. ಹೇ ವಿಧಿ, ಎಲ್ಲರ ಹಣ ಬರಹವನ್ನು ಸುಖ ದುಃಖಗಳ ನಡುವೆ ಬರಬಂದೇನು. ಈ ಕರ್ಣನ ಹಣ ಬರಬಂದು ಈ ದುಃಖದ ಸಾಗರದಲ್ಲಿಯೇ ಮುಳುಗಿಸಿಬಿಟ್ಟೆಯ. ಹೇ ವಿಧಿ, ನಿನ್ನ ಲೀಲೆಯನ್ನು ಅರಿತವರು ಯಾರು, ಬಲ್ಲವರು ಯಾರು? ಅರಿತವರ್ಯಾರ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಹರು ಈ ಜಗದಿ ಅರಿಯಲ ಸಾಧ್ಯವೋ. ಹೇ ವಿಧಿ, ಅರಿತವರ್ಯಾರ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಹರು ಈ ಜಗದಿ ಹರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಬರೇ. ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಬರೇ. ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀ ಹಾಡಿಸಿದಂತೆ ನಾವಾಡಲೇಬೇಕು. ನೀ ಹಾಡಿಸಿದಂತೆ ನಾವಾಡಲೇಬೇಕು. ಹಾಡಿಸಿ ನೀನವರ ನೋಡಿ ನಗಬೇಕು. ಹಾಡಿಸಿ ನೀನವರ ನೋಡಿ ನಗಬೇಕು. ಅರಿತವರ್ಯಾರ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರ